ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಎಪಿಸೋಡ್ ನೋಡಿದೆ. ಎಪಿಸೋಡಿನ ರಿವ್ಯೂನ ನಾನು ಬೆಳಿಗ್ಗೆ ಮಾಡ್ತೀನಿ. ಧ್ರುವಂತು ಏನಿವತ್ತು ರಕ್ಷಿತನ ಬಗ್ಗೆ ಒಂದು ಆರೋಪಣೆ ಮಾಡಿದಾರಲ್ವಾ, ರಕ್ಷಿತ ಫೇಕು, ರಕ್ಷಿತ ಡ್ರಾಮಾ, ರಕ್ಷಿತನಿಗೆ ಎಲ್ಲವೂ ಗೊತ್ತು ಅಂತೇಳಿ ನಾನು ಎಲ್ಲರಿಗೂ ಕೇಳೋಕ್ಕೆ ಇಷ್ಟಪಡ್ತೀನಿ. ಧ್ರುವಂತ ಆಗೋದಾದರೆ ಫುಲ್ಲು ಜೆನ್ಯೂನ್ನ ಧ್ರುವಂತ 100% ಜೆಂಟಲ್ ಮ್ಯಾನ. ಹಾಗಾದರೆ ಧ್ರುವಂತು ಆಯಿತಾ ಬಿಗ್ ಬಾಸ್ ಮನೆಗೆ ಬರೋಕ್ಕೆ ಆಯಿತಾ ಅವ್ರು ಏನೆಲ್ಲ ಡ್ರಾಮಾ ಮಾಡಿ ಏನೆಲ್ಲ ಮಾಡಿ ಹೆಸರು ಚೇಂಜ್ ಮಾಡಿಕೊಂಡು ಆಯಿತಾ ತುಳುನಾಡಿನವನು ಅಂತ ಹೇಳ್ತಿರುವಂತಹ ಧ್ರುವಂತು ಮೂಲತಃ ಕೊಡಗಿನವರು. ಇಷ್ಟೆಲ್ಲ ಸುಳ್ಳು ಹೇಳ್ತಿರುವಂತಹ ಧ್ರುವಂತು ರಕ್ಷಿತನ್ನ ಹೆಂಗೆ ಅವರು ಫೇಕ್ ಅಂತಾರೆ, ಹೆಂಗೆ ಡ್ರಾಮಾ ಅಂತಾರೆ ಅಂದರೆ ಇಲ್ಲಿ ಆ್ಯಕ್ಚುಲಾಗಿ ಧ್ರುವಂತನ ಹೆಸರೇ ಫೇಕು. ಧ್ರುವಂತು ತನ್ನ ಹೆಸರನ್ನ ಬಿಗ್ ಬಾಸಿಗೋಸ್ಕರವಾಗಿ ಬದಲಾಯಿಸ್ಕೊಂಡು ಬಂದಿದ್ದಾರೆ. ಬಟ್ ಆದರೆ ಅದೆಲ್ಲವೂ ಸರಿ. ಬಟ್ ಧ್ರುವಂತು ರಕ್ಷಿತನ್ನ ಫೇಕು ಡ್ರಾಮಾ ಅವಳು ಅಂತೇಳಿ ಆಯಿತಾ ಇಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಆಯಿತಾ ಒಂದು ಎಂತ ಹೇಳ್ತಾರೆ ಅಂದರೆ ಆರೋಪಣೆ ಮಾಡ್ತಾ ಇದ್ರಲ್ಲ, ಇದನ್ನು ಹೆಂಗೆ ನಂಬೋದು? ನಾನು ಧ್ರುವಂತ್ ಅವ್ರಿಗೆ ಒಂದೇ ಕೇಳ್ತೀನಿ, ಧ್ರುವಂತ್ ಇವತ್ತು ಆಯಿತಾ ಧ್ರುವಂತ್ ಅವರಿಗೆ ಸುದೀಪ್ ಸರ್ ಅವರು ಸಪೋರ್ಟ್ ಮಾಡಿದ್ರು. ಅದು ಏನಕ್ಕೆ ಕಾರಣಕ್ಕೆ ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ಸುದೀಪ್ ಸರ್ ಅವರು ಧ್ರುವಂತ್ ಅವರಿಗೆ ಏನಕ್ಕೆ ಸಪೋರ್ಟ್ ಮಾಡಿದ್ರೋ ಏನೋ ನನಗೆ ಇನ್ನೂ ಅರ್ಥನೇ ಆಗ್ತಾಯಿಲ್ಲ. ನನ್ನ ತಲೆಗೆ ನಾನು ಅದು ಫ್ಲ್ಯಾಶೇ ಆಗ್ತಾಯಿಲ್ಲ ಆಯಿತಾ. ಇವತ್ತು ಒಂದು ದೊಡ್ಡ ಬಿಗ್ ರಿಯಾಲಿಟಿ ಶೋ ಅಲ್ಲಿ ರಾಶಿಕಾ ತಪ್ಪಿತಸ್ಥಾಗಿ ನಿಂತಳು, ಒಂದು ಹೆಣ್ಣು ಮಗಳು ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತಳು. ಅದೇ ಒಂದು ಗಂಡು ಹುಡುಗ ಆಯಿತಾ ಅವನು ಎಲ್ಲವನ್ನು ಹೇಳ್ಬಿಟ್ಟು ಇವನು ಬಿಟ್ಟು ಇವನು ಯಾರು ನನ್ನ ಹತ್ರ ಇದು ಮಾಡೋಕೆ ನೋಡಿದ್ಲು, ಅಭಿ ಹತ್ರ ಇದು ಮಾಡೋಕೆ ನೋಡಿದ್ಲು, ಈಗ ಸೂರಜ್ ಹತ್ರ ಅಂದರೆ ಈಸಿಯಾಗಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಮೇಲೆ ಹೇಳ್ಬಿಟ್ಟು ನಿಮ್ಮ ಕೈ ತೊಳ್ಕೊಂಡು ಹೋಗ್ಬೋದು. ಅದು ಸರಿ ಆಯಿತಾ. ಅದೇ ಹುಡುಗನಿಗೆ ರಿಷಾಗೌಡ ಅಂತಂದ್ಲು ಅನ್ನೋದು ಅದು ತಪ್ಪು ಅಂತ ಹೇಳ್ತಾ ಇದ್ದೀರಾ ಸುದೀಪ್ ಸರ್ ಅವರೇ. ಅದು ಅವಳು ತಮಾಷೆಗೆ ಒಂದು ಅಂದರೆ ಒಂದು ಕಾಮಿಡಿ ಹ್ಯಾಂಗಲಲ್ಲಿ ಅವಳು ಹೇಳಿದ್ದು ಅಂತ ನಾವು ಅಂದ್ಕೊಂಡು. ಬಟ್ಟು ಇವತ್ತು ಧ್ರುವಂತವ್ರನ್ನ ನೀವು ಮೇಲಿಟ್ರಿ. ರಾಶಿಕಾ ನಿಜವಾಗ್ಲೂ ಅಂಥ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ತಲೆ ತಗ್ಸಿದ್ದು ಅಂದರೆ ನೋಡೋರ ಕಣ್ಣಿಗೆ ರಾಶಿಕಾ ಹೆಂಗೆ ಕಂಡು ಅಂತಂದರೆ ಒಬ್ಬನ ಬಿಟ್ಟು ಒಬ್ಬ ಹಿಂದೆ ಹೋಗ್ತಾಳೆ ಅನ್ನೋ ರೀತಿ ರಾಶಿಕನ್ನ ತೋರಿಸಿದ್ವಿ. ಇದು ಸರಿ ಕಾಣ್ಬೋದೇನೋ ಸರ್, ನಮಗೆ ಸುದೀಪ್ ಸರ್ ಅವ್ರಿಗೆ ಹೇಳೋ ಅಷ್ಟೇನು ನಾವೇನು ದೊಡ್ಡವರಲ್ಲ. ಬಟ್ ಧ್ರುವಂತ್ ಹೇಳಿದ್ದನ್ನ ನಾನು ಅಕ್ಸೆಪ್ಟೇ ಮಾಡ್ಕೊಳಲ್ಲ. ಧ್ರುವಂತೆ ದೊಡ್ಡ ಫೇಕು. ಧ್ರುವಂತು ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ ಅವ್ರು ಏನೇನೆಲ್ಲ ಮಾಡಿ ಬಂದಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಓಕೆ, ಅವರ ಫ್ಯಾಮಿಲಿ ಮ್ಯಾಟ್ರನ್ನೆಲ್ಲ ನಾವು ತೆಗಿಯಲ್ಲ, ಬೇಡ ನಮಗೆ. ಅದಾದ್ಮೇಲೆ ರಕ್ಷಿತನ ವಿಷಯಕ್ಕೆ ಬಂದರೆ, ರಕ್ಷಿತ ಏನು ಆಯಿತಾ ರಘು ಅವ್ರ ವಿಷಯದಲ್ಲಿ ಹೇಳಿದ್ಲಲ್ಲ, ಅವಳು ಗಾಬರಿ ಪಟ್ಲು. ಇವತ್ತು ಅವಳಿಗೆ ಮಾತಾಡೋಕೆ ಬರ್ತಾ ಇತ್ತು, ಗಾಬರಿ ಪಟ್ಲು. ಅವಳು ರಘು ಅವ್ರನ್ನ ಸೇಫ್ ಆಗ್ತಾರೆ ಅನ್ನೋ ಒಂದು ದೃಷ್ಟಿಗೆ ಅವಳು ನಾಮಿನೇಟ್ ಮಾಡಿದ್ದು. ಹಾಗಾಗೇ ರಘು ಅವರು ಕ್ಯಾಪ್ಟನ್ ಆದಾಗ ಅವಳು ಖುಷಿಪಟ್ಟಿದ್ದು ಆಯಿತಾ, ಹೇಗಾದರೂ ರಘು ಅವ್ರು ಸೇವ್ ಆಗ್ತಾರೆ ಅಂತ. ಮತ್ತು ಅವಳು ನಮ್ಮ ಫ್ಯಾನ್ಸು ರಘು ಅವ್ರಿಗೆ ಓಟ್ ಹಾಕ್ತಾಳೆ ಅಂತ ಅವಳು ಎಲ್ಲೂ ಹೇಳಿಲ್ಲ, ನನ್ನ ಜನ ಅಂತ ಹೇಳಿದ್ದು. ಅಂದರೆ ಅವರ ಒಂದು ತುಳುನಾಡಿನಲ್ಲಿ ನನ್ನ ಜನ ಅಂದರೆ ನಮ್ಮ ಜನ ಅಂತ ಅರ್ಥ. ನಮ್ಮ ಜನ ಓಟ್ ಹಾಕ್ತಾರೆ ನಿಮಗೆ ಅಂತ ಹೇಳಿದ್ಲು ಆಯಿತಾ. ಅದು ಒಂದು ಪ್ರೀತಿಯಿಂದ ಒಂದು ಕಾಮಿಡಿಯಾಗಿ ಹೇಳಿದಂಥದ್ದು. ರಕ್ಷಿತನಿಗೆ ಇವತ್ತು ಏನೇನೆಲ್ಲ ಆರೋಪಣೆಗಳ ಸುರಿಮಳೆ ಆಯಿತು, ಇದನ್ನು ಇಡೀ ಕರ್ನಾಟಕ ಜನತೆ ನೋಡಿದೆ, ಎಲ್ಲರೂ ನೋಡಿದ್ದೀರಾ. ಇಲ್ಲಿ ರಕ್ಷಿತಂದು ತಪ್ಪೆಷ್ಟಿದೆಯೋ ಗೊತ್ತಿಲ್ಲ ನನಗೆ. ಬಟ್ ಆದರೆ ಅವಳಿಗೆ ನೋಡಿ ನನಗೆ ಪಾಪ ಅನ್ನಿಸ್ತು. ಬಟ್ ಇವತ್ತು ಅಶ್ವಿನಿ ಗೌಡ ಅವರು ಒಂದು ಮೇಲುಗೈ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಶ್ವಿನಿ ಗೌಡ ಫಸ್ಟ್ ಸೇವ್ ಆಗಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಒಂಥರ ರೆಕಗ್ನೈಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇರಲಿ, ರಕ್ಷಿತಾ ಸೆಕೆಂಡ್ ಸೇವ್ ಆದರು, ಖುಷಿ ಆಯಿತು, ಹ್ಯಾಪಿ ಆಯಿತು. ನನಗೆ ಗಿಲ್ಲಿ ನಟ ರಕ್ಷಿತಂದು ಮುಖ ನೋಡಿದ್ರೆ ನನಗೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ಇವತ್ತಿನ ಕೆಲವೊಂದು ವಿಷಯಗಳು ಬೇಡ, ನಾಳೆ ಮಾತಾಡ್ತೀನಿ. ಬಟ್ ಧ್ರುವಂತನ್ನ ಇಷ್ಟೊಂದು ಹೈಲೈಟ್ ಮಾಡಿದ್ದು, ಓ ಮೈ ಗುಡ್ನೆಸ್, ನಂಗೆ ಅರ್ಥ ಆಗಲಿಲ್ಲ. ನನಗೆ ಯಾಕೆ ಧ್ರುವಂತವನಿಗೆ ಒಂದೇ ಸರಿಗೆ ಮೇಕೇರಿಸಿದ್ರು ಗೊತ್ತಿಲ್ಲ. ಇಲ್ಲಿ ಇನ್ನೇನು ನಡೆದಿದೆಯೋ ಗೊತ್ತಿಲ್ಲ. ನಾಳೆ ಎಲಿಮಿನೇಷನಲ್ಲಿ ಗೊತ್ತಾಗುತ್ತೆ. ಧ್ರುವಂತ್ ಹೋಗುವ ಲಕ್ಷಣಗಳು ತುಂಬ ಕಮ್ಮಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ. ಧ್ರುವಂತ್ ಹೋಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸುದೀಪ್ ಸರ್ ಅವ್ರು ಹೇಳೋ ರೀತಿ ಧ್ರುವಂತ್ನು ಒಬ್ಬ ಅಪ್ಪ ಅಮ್ಮನ ಹುಟ್ಟಿದಾನೆ ಅಂತ ಹೆಂಗೆ ಸುದೀಪ್ ಸರ್ ಅವ್ರು ಹೇಳಿದ್ರಲ್ವಾ, ಅದೇ ಮಾತನ್ನು ನನಗೂ ಹೇಳಂಗೆ ಅನ್ನಿಸ್ತಾ ಇದೆ.
ರಾಶಿಕಾ ಕೂಡ ಒಂದು ಅಪ್ಪ ಅಮ್ಮ ಎತ್ತಿರೋ ಹೆಣ್ಮಗಳಲ್ವಾ. ಒಂದು ಹುಡುಗಿ ಒಬ್ಬ ಹುಡುಗನ ಬಿಟ್ಟು ಇನ್ನೊಬ್ಬನ ಹುಡುಗನ ಹತ್ರ ಹೋಗುತ್ತೆ ಅನ್ನೋ ಮಾತಿದೆಯಲ್ಲ, ಅದು ಕೂಡ ಅವಳಿಗೆ ನೋವಾಗಿದೆ ಅಂತ ನನಗನ್ನಿಸ್ತು. ಗೊತ್ತಿಲ್ಲ ನನಗೆ ಇದನ್ನು ಹೆಂಗೆ ಹೇಳಬೇಕು ಅನ್ನೋದು. ಧ್ರುವಂತು ಅಷ್ಟು ಜೆಂಟಲ್ ಮ್ಯಾನ, ಅಷ್ಟು ಒಳ್ಳೆಯವನ ಅಂತ ನನ್ನನ್ನು ಕೇಳೋದಾದ್ರೆ ಪಕ್ಕಾ 420 ಅಂತೀನಿ. ಓಕೆ, ನಾಳೆ ಹೆಚ್ಚಿನ ವಿಷಯಗಳ ಜೊತೆಗೆ ಮತ್ತೆ ಬರ್ತೀನಿ. ರಕ್ಷಿತಾ, ಡೋಂಟ್ ವರಿ, ಇದು ನೀವೊಂದು ಲರ್ನಿಂಗು. ನಿನ್ನ ಮುಂದೆ ನೀನು ಗೇಮ್ ಆಡೋತ್ತಿಗೆ ನಿನಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮಾಡು, ಯಾರನ್ನೂ ನಂಬಬೇಡ. ಇಲ್ಲಿ ಎಲ್ಲರೂ ಕೂಡ ರಕ್ಷಿತನಿಗೆ ಎಗನೆಸ್ಟಾಗೇ ಇರೋರು, ಎಲ್ಲರೂ ರಕ್ಷಿತನ ಟಾರ್ಗೆಟ್ ಮಾಡೋರೇ ಇರೋದು. ಈ ಎಪಿಸೋಡ್ ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಇಲ್ಲಿ ಎಲ್ಲವೂ ಕೂಡ ಗಿಮಿಕ್ಕು ಅನ್ನಿಸ್ಬಿಡ್ತು. ಎಲ್ಲವೂ ಕೂಡ ಗಿಮಿಕ್ಕು. ಇಲ್ಲಿ ಗೊತ್ತಿಲ್ಲ ನನಗೆ ಹೆಂಗೆ ಹೇಳೋದು ಅಂತ. ನಾಳೆ ಎಪಿಸೋಡ್ ಜೊತೆ ಬರ್ತೀನಿ.